ಚಿತ್ತಾಪುರ ತಾಲೂಕದಲ್ಲಿ ಅಲ್ಲಿ ನಮ್ಮ ಪಥಸಂಚಲನ ನಡೆಸಬೇಕು ಅಂದೇಳಿ ಅಲ್ಲಿ ತಹಸೀಲ್ದಾರ್ಗೆ ಪರ್ಮಿಷನ್ ಕೊಡ್ರಿ ಅಂತೇಳಿ ಅಲ್ಲಿ ರಿಕ್ವೆಸ್ಟ್ ಮಾಡಿದಂಥ ಟೈಮಲ್ಲಿ ಕೂಡ ಅಲ್ಲಿ ತಹಸೀಲ್ದಾರು ಜಿಲ್ಲಾ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆ ಅವರು ಸೇರಿಕೊಂಡು ಯಾವುದೇ ರೀತಿ ಕೂಡ ಪಥಸಂಚಲನಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನೋಂಥ ತೀರ್ಮಾನವನ್ನು ತಗೊಂಡಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಪ್ರಿಯಾಂಕಾ ಖರ್ಗೆ ಅವರಿಗೆ ಅನುಭವ ಕಡಿಮೆ ಅಂತ ಹೇಳಿ ತಿಳ್ಕೊಂತಾರೆ. ಇದೇ ರೀತಿಯಲ್ಲಿ ಅವ್ರ ತಂದೆಯವರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದೇ ರೀತಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಸೆಡ್ ಹೊಡೆದು ಪ್ರಧಾನಮಂತ್ರಿಗಳಿಗೆ ಸವಾಲನ್ನು ಹಾಕುವಂತ ಪ್ರಶ್ನೆ ಹಾಕಿದಂಥ ಟೈಮಲ್ಲಿ ಅವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಸಂಕಲ್ಪವನ್ನು ಮಾಡಿತ್ತು. ಆ ಸಂಕಲ್ಪ ಏನಂದ್ರೆಗಿನ ಕಲಬುರಗಿ ಜಿಲ್ಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯನ್ನ ಸೋಲಿಸುವಂತ ಸಂಕಲ್ಪವನ್ನು ಮಾಡಿತ್ತು. ಅವತ್ತು ಡಾಕ್ಟರ್ ಜಾಧವ್ ಅವರನ್ನ ಗೆಲ್ಲಿಸೋದ ಮೂಲಕ ಮಲ್ಲಿಕಾರ್ಜುನ ಖರ್ಗೆಯನ್ನ ಸೋಲಿಸುವಂತ ಕೆಲಸ ಮಾಡಿದೆ. ಬಹುಶಃ ನೀವು ಸಂಘರ್ಷ ಅನ್ನಂಥದ್ದು ಯಾರತ್ರ ಹಿಡ್ಕೊಂತ ಇದ್ರಿ? ರಾಷ್ಟ್ರೀಯ ಸೇವಾ ಸಂಘ ಅನೇಕ ವರ್ಷಗಳಿಂದ ಬ್ರಿಟಿಷ್ ಕಾಲದಿಂದ ಕೂಡ ಬಿಫೋರ್ ಇಂಡಿಪೆಂಡೆನ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ಅನೇಕ ಸೇವೆಗಳನ್ನ ಮಾಡ್ಕೊಂತ ಬಂದಿದೆ. ಬಹುಶಃ ಇವತ್ತೇನನ್ನ ಈ ಸಂಘ ಸಂಸ್ಥೆ ಅನ್ನೋಂಥದ್ದು ಇವತ್ತೇನು ಉಟ್ಕೊಂಡಿರೋದನ್ನ 100 ವರ್ಷಗಳ ಹಿಂದಗಡೆ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಅನೇಕರು ಕೂಡ ಪ್ರಾಣ ರಕ್ಷಣೆಯನ್ನು ಮಾಡುವಂತ ಕೆಲಸಗಳು ಮಾಡಿದ್ದಾರೆ. ಬಹುಶಃ ನಿಮ್ಮೆಲ್ಲರ ಸ್ವಾರ್ಥದ ಸಲುವಾಗಿ ಇವತ್ತು ಚಿತ್ತಾಪುರದಲ್ಲಿ ಏನು ಬ್ಯಾನ್ ಮಾಡಿದ್ರು, ಬಹುಶಃ ಇವತ್ತು ನಿಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಮಗೆ ಮುಂದಿನ ದಿನಗಳಲ್ಲಿ ಈ ಭಾರತೀಯ ಜನತಾ ಪಾರ್ಟಿ RSS ಅನ್ನೋಂಥದ್ದು ಇವತ್ತು ರಾಷ್ಟ್ರೀಯ ಸೇವಾ ಸಂಘ ಅನ್ನೋಂಥದ್ದು ದೇಶಭಕ್ತರು ಏನು ಮಾಡ್ತಾರನ್ನಂಥದ್ದು ನೋಡಿಸ್ಕೊಡುವಂತ ಕೆಲಸ ಮುಂದಿನ ಚುನಾವಣೆಯಲ್ಲಿ ಮಾಡ್ತಾರ. ಅದಕ್ಕೋಸ್ಕರವಾಗಿ ನಾನು ಹೇಳ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ, ಇವತ್ತೇನು ತಾವು ಏನು ಇವತ್ತು ಈ ರೀತಿ ಒಂದು ರೀತಿ ದುಂಡತನದ ಏನು ನಿರ್ಧಾರವನ್ನು ತಗೊಂಡಿದ್ರು, ಮುಂದಿನ ದಿನಗಳಲ್ಲಿ ಆ ಭಾಗದ ಜನರು, ಆ ತಾಲೂಕಿನ ಜನರು, ಆ ಜಿಲ್ಲೆ ಜನರು ನಿಮ್ಮ ತಂದೆಯವರು ಯಾವ ರೀತಿಯಲ್ಲಿ ತಕ್ಕ ಪಾಠವನ್ನು ಕಲಿಸಿದ್ರು ಅದೇ ರೀತಿಯಲ್ಲಿ ನಿಮಗೆ ಕೂಡ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಮಾಡ್ತಾರೆ.